ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ರಾಮನಗರದಲ್ಲಿ ನಡೀತಾ ಇರುವ ಶ್ರೀ ಚಾಮುಂಡೇಶ್ವರಿ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀವಿ. ಬನ್ನಿ ಇಲ್ಲಿ ಏನೇನು ನಡೀತಿದೆ ನೋಡೋಣ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಈ ಜಾತ್ರೆಗೆ ನೀವು? 3 ಇಯರ್ಸಿಂದ. ದೇವ್ರ ದರ್ಶನ ಆಯ್ತಾ? ಆಯಿತು ಮಾಡಿ. ಎಷ್ಟು ಖುಷಿ ಇದೆ ಮ್ಯಾಮ್ ನಿಮಗೆ ಈ ಜಾತ್ರೆ ನೋಡಿ? ಖುಷಿ ಇದೆ. ನಾವು ಬೇರೆ ಕಡೆಯಿಂದ ಬ್ಯಾಂಗ್ಳೂರಿಂದ ಬಂದು ಈ ಜಾತ್ರೆ ನೋಡ್ತಾ ಇದ್ದೀವಿ. ತುಂಬ ಎಕ್ಸೈಟೆಡ್ ಆಗಿ ಖುಷಿಯಾಗಿದೆ. ಬೆಂಗಳೂರಿಂದ ಬಂದಿದ್ದೀರಾ? ಬೆಂಗಳೂರಲ್ಲಿ ಚಾಮರಾಜಪೇಟೆ. ಓಕೆ ಮ್ಯಾಮ್. ಯಾವಾಗ ಬಂದ್ರಿ? ಎಷ್ಟೊತ್ತಿಗೆ ಬಂದ್ರಿ? ನಾವು ಮಾರ್ನಿಂಗೇ ಬಂದ್ವಿ. ಥ್ಯಾಂಕ್ ಯು. ಮತ್ತೆ ಮ್ಯಾಮ್ ಜಾತ್ರೆ ನೋಡಿ ಹೆಂಗೆ ಅನ್ಸುತ್ತೆ? ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಒಂದೇ ವಿಲೇಜ್ ಜಾತ್ರೆ ನೋಡೋ ಥರ ಫೀಲ್ ಇದು. ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಇದು ಆಟಾಡೋದೆಲ್ಲ ಇವಾಗ ಆರ್ಕೆಸ್ಟ್ರಾ ಇದೆಲ್ಲ ತುಂಬ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ನಮಗೆ. ಏನೇನು ಆಟ ಆಡಿದ್ರಿ ಮೇಡಮ್? ಇನ್ನೂ ಆಟಾಡಿಲ್ಲ, ಆಟಾಡಬೇಕು. ಏನಾದರೂ ಶಾಪಿಂಗ್ ಮಾಡಿದ್ರೆ ಏನೇನು ಮಾಡಿದ್ರಿ? ಮಾಡಿದ್ವಿ. ವಾಳೆ ಬಳೆ ಎಲ್ಲ ಹೆಣ್ಮಕ್ಳು ಏನೇನು ತಗೋತಾರೆ ಅದೆಲ್ಲ ಶಾಪಿಂಗ್ ಮಾಡಿದ್ವಿ. ಯಾರ್ಯಾರು ಬಂದಿದ್ದೀರಾ ಮೇಡಮ್? ನಾನು, ನಮ್ಮ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್, ಹಾಸ್ಟೆಲ್ ಫ್ರೆಂಡ್ಸ್ ಎಲ್ಲರೂ. ಇದು ವರ್ಷಕ್ಕೊಮ್ಮೆ ನಡೆಯುವಂಥ ಚಾಮುಂಡೇಶ್ವರಿ ಹಬ್ಬ ಅದ್ದೂರಿಯಾದಂಥ ಹಬ್ಬ. ಸುಮಾರು 25 ವರ್ಷಗಳಿಂದ ಅದ್ದೂರಿಯಾಗಿ ನಡೀತಾ ಇರುವಂಥದ್ದು. ಇದೊಂದು ವಿಶೇಷ ಏನಪ್ಪ ಅಂತ ಅಂದರೆ ರಾಮನಗರ ಈ ಭಾಗಕ್ಕೆ ಒಂಥರ ಮೈಸೂರಲ್ಲಿ ಏನು ದಸರಾ ನಡೀತೆ ಆ ಭಾಗ ಅಂಗವಾಗಿ ಆ ಲೆವೆಲ್ಗೆ ಇದು ರಾಮನಗರ ಚಾಮುಂಡೇಶ್ವರಿ ಹಬ್ಬವನ್ನು ವರ್ಷಕ್ಕೊಮ್ಮೆ ಇಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಇದು ವಿಶೇಷವಾದಂಥ ಹಬ್ಬ ಆಗಿರ್ತದೆ. ಇಡೀ ಅಕ್ಕಪಕ್ಕದ ಡಿಸ್ಟಿಕ್ಕು ಮಂಡ್ಯ, ಮೈಸೂರು, ಬೆಂಗಳೂರು ಸುಮಾರು ಪ್ರಸಿದ್ಧವಾಗಿ ಎಲ್ಲ ಅಕ್ಕಪಕ್ಕ ಡಿಸ್ಟಿಕ್ನವರೆಲ್ಲ ರಾತ್ರಿಯಲ್ಲಿ ಸಾಯಂಕಾಲ ಲಕ್ಷಾಂತರ ಜನ ಬಂದು ಈ ವಿಜೃಂಭಣೆಯಾದಂಥ ಚಾಮುಂಡೇಶ್ವರಿ ಹಬ್ಬದ ಪ್ರಯುಕ್ತ ಆರ್ಕೆಸ್ಟ್ರಾ ಇರುತ್ತೆ, ಇವೆಲ್ಲ ಇದಿರುತ್ತೆ. ಇದನ್ನು ನೋಡೋಕ್ಕೋಸ್ಕರ ಒಂದು ಮಿನಿ ದಸರಾ ಥರ ಈ ಹಬ್ಬವನ್ನು ರಾಮನಗರದಲ್ಲಿ ಆಚರಣೆ ಮಾಡ್ತಾರೆ. ದರ್ಶನ ಆಯ್ತಾ ಸರ್? ಆಯಿತು ಮೇಡಮ್, ಆಯಿತು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ಇಲ್ಲಿಗೆ? ನಾವು ಒಂದು 10 ವರ್ಷದಿಂದ ಬರ್ತಾಯಿದ್ದೀವಿ. ನಾವು ಬೆಳಗ್ಗೆನೇ ಬರ್ತೀವಿ ಇಲ್ಲಿಗೆ ಇದು ನೋಡೋಕ್ಕೆ ಅಂತಲೇ. ಬೆಳಗ್ಗೆ ಬಂದು ದರ್ಶನ ಮಾಡ್ಕೊಂಡು ಆನಂತರ ಸಾಯಂಕಾಲ ಇದೆಲ್ಲ ನೋಡ್ಕೊಂಡು ರಾತ್ರಿ 2 ಗಂಟೆ 1 ಗಂಟೆ ಆಗ್ತದೆ. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ ನೀವು? ನಾನು ಪ್ರತಿ ವರ್ಷ ಅಂದರೆ ಸುಮಾರು ಒಂದು 20 ವರ್ಷದಿಂದ ನಾನು ಚಾಮುಂಡೇಶ್ವರಿ ಕರಗದಲ್ಲಿ ಭಾಗವಹಿಸ್ತೀನಿ. ಯಾಕೆಂದರೆ ಸ್ಥಳೀಯವಾಗಿ ನಮಗಿರುವಂಥ ಒಂದು ದೇವರು ಮತ್ತು ಇದು ಕಾಪಾಡುವ ಒಂದು ಶಕ್ತಿ ಇದೆ ಅಂತ. ಮತ್ತು ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳುಗಳಿಗೆ ಇದು ತುಂಬ ಏನಂದರೆ ಮಕ್ಕಳುಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋಂಗೆ ನೋಡ್ಕೊಳ್ಳುತ್ತೆ ಅಂತ ಒಂದು ತಾಯಿ ಆದವ್ರಿಗೆ ಒಂದು ಆ ಭಾವನೆ. ಅದ್ರ ಜೊತೆಗೆ ಒಂದು ಊರನ್ನು ಕಾಯುವಂಥ ಕೆಲಸ ತಾಯಿ ಮಾಡ್ತಾಳೆ ಅಂತ. ಚಾಮುಂಡೇಶ್ವರಿ ಅಂದರೆ ಇದೇ ಅಂತಲ್ಲ, ನಮ್ಮ ಮೈಸೂರು, ನಮ್ಮ ಇತಿಹಾಸ ಇರೋದೇ ಹಾಗೆ. ಮೈಸೂರಿನ ನಮ್ಮ ಚಾಮುಂಡೇಶ್ವರಿ ಇಡೀ ಕನ್ನಡ ನಾಡನ್ನೇ ಕಾಯ್ತಾಳೆ ಅಂತ. ಹಾಗೆ ಇಲ್ಲಿ ನಮ್ಮ ಊರಿನಲ್ಲಿ ರಾಮನಗರದಲ್ಲಿ ಈ ಚಾಮುಂಡೇಶ್ವರಿ ನಮ್ಮನ್ನೆಲ್ಲ ಕಾಯ್ತಾಳೆ ಅನ್ನೋ ಒಂದು ಪ್ರತೀತಿ. ಅದ್ರ ಜೊತೆಗೆ ಇಲ್ಲಿ ನಡೆಯುವಂತಹ ಹಸಿ ಕರಗ ಉತ್ಸವ ಎಲ್ಲವೂ ಅಷ್ಟೇ. ಈ ಜಾತ್ರೆ ಅನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ಸಂಗೀತ ಕಾರ್ಯಕ್ರಮ ಇರುತ್ತೆ. ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಸಿಗುವಂತಹ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ನಾವೆಲ್ಲರೂ ಪ್ರತಿ ವರ್ಷ ಇದರಲ್ಲಿ ಪಾಲ್ಗೊಳ್ತೀವಿ. ಮತ್ತು ತಾಯಿಯನ್ನೋ ಒಂದು ಮಹಿಮೆನೋ ಹಾಗೆ ಇರುತ್ತೆ. ನಾವು ಆರತಿ ಮಾಡೋದು, ಉತ್ಸವ ಮಾಡೋದು, ಇದು ಎಲ್ಲರೂ ಕೂಡ ಜೊತೆ ಸೇರೋದು, ಸ್ನೇಹಿತರು, ಸಂಬಂಧಿಕರು ಒಂದು ಈ ಮೂಲಕ ಏನಾಗುತ್ತೆ ಅಂದರೆ ಎಲ್ಲರದ್ದು ಒಂದು ಕಮ್ಯುನಿಕೇಷನ್ ಏನಿರುತ್ತೆ ಅದನ್ನು ಬೆಳೆಯೋದಕ್ಕೂ ಒಂದು ಸಹಕಾರಿ ಆಗುತ್ತೆ. ಈ ರೀತಿಯಾಗಿ ಜನಗಳೆಲ್ಲ ಸೇರೋದು ಮತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋದು ತುಂಬಾ ಆಸಕ್ತಿದಾಯಕ ವಿಚಾರ ಅಂತ ನಾನು ಹೇಳ್ತೀನಿ.
ವರ್ಷದಿಂದ ಬರ್ತಾ ಇದ್ದೀರಾ ನೀವು ಈ ಜಾತ್ರೆಗೆ? ನಾವು ರಾಮನಗರದಲ್ಲೇ ಇರೋದು. ಹುಟ್ಟಾಗಿಂದನೂ ಇಲ್ಲೇ ಹಬ್ಬ ನೋಡ್ಕೊಂಡು ಬೆಳೀತಾ ಇರೋದು. ಯಾವಾಗಲೂ ವರ್ಷ ಬರ್ತೀವಿ. ದೇವ್ರ ದರ್ಶನ ಆಯ್ತು ಎಲ್ಲರೂ? ಹಾಂ ಆಯಿತು ಮ್ಯಾಮ್. ನಾವು ಸಂಜೆನೆ ನೈಟೇ ತಂಬಿಟ್ಟಾರ್ತಿ ಎಲ್ಲ ಮಾಡಿಬಿಟ್ಟು ಬಂದ್ವಿ. ಇವತ್ತೇನು ಸ್ಪೆಷಲ್ಲು, ವೆಜ್ಜಾ ನಾನ್ ವೆಜ್ಜಾ ಊರಲ್ಲಿ? ನಾನ್ ವೆಜ್ ಏನೇನು ಮಾಡಿದ್ರಿ ಮನೇಲಿ. ಅದೇ ನಾನ್ ವೆಜ್ ಐಟಮ್ಸ್ ಎಲ್ಲ ಏನೇನು ಇರುತ್ತೆ, ಮಟನ್ ಫ್ರೈ, ಕಬಾಬ್ ಬೋಟಿ, ಎಲ್ಲ. ಕಬಾಬ್, ಬಿರಿಯಾನಿ, ಮುದ್ದೆ ಮಿಸ್ ಇರಲ್ಲ. ಏನು ಶಾಪ್ ಮಾಡ್ತಾ ಇದ್ದೀರಾ ಮ್ಯಾಮ್ ಇಲ್ಲಿ? ಬಟ್ಟೆ ಶಾಪು. ಇವಳು ತಗೊತಾ ಇದ್ದಾಳೆ. ಅವಳು ಅಚ್ಚಲಿಂದ ಬಂದಿರೋದು, ಅದಕ್ಕೇನೆ ಮಾತಾಡೆ ಪರವಾಗಿಲ್ಲ. ಏನು ಮಾತಾಡಿ? ನಾವು ಅಸಲಿಂದ ಬಂದಿರೋದು. ಇಲ್ಲಿ ಶಾಪ್ ಇತ್ತು, ಬಟ್ಟೆ ತಗೊಳ್ಳೋಣ ಅಂತ ಬಂದು 100 ರೂಪಾಯಿ. ಅಲ್ಲಿದೆ ಸರ್, ವರ್ಷಕ್ಕಿಂತ ಕಮ್ಮಿ ಇದೆ ಈ ಸರಿ. ಅಂದರೆ ಅಂಗಡಿಗಳೆಲ್ಲ ಜಾಸ್ತಿ, ವ್ಯಾಪಾರಸ್ಥರೆಲ್ಲ ಜಾಸ್ತಿ, ಸ್ವಲ್ಪ ವ್ಯವಹಾರ ಎಲ್ಲ ಕಮ್ಮಿ ಇದೆ. ನೋಡ್ಬೇಕಿನ್ನು ಮುಂದೆ ರಾತ್ರಿ ಜನ ಯಾವ ಥರ ಸೇರ್ತಾರೆ ಅದ್ರ ಮೇಲೆ ಹೋಗುತ್ತೆ. ಸರ್ ವ್ಯಾಪಾರ ಅಂದರೆ ಅಂಗಡಿ ವ್ಯಾಪಾರಸ್ಥರು ಜಾಸ್ತಿ ಆಗಿದ್ದಾರೆ, ತುಂಬ ಜಾಸ್ತಿ ಆಗಿದ್ದಾರೆ. ಹಂಗಿಂದ ಒಂದು ಸ್ವಲ್ಪ ಡಲ್ ಇದೆ. ಐಟಮ್ ಥರದ ಮಾರ್ಕೆಟ್ ರೇಟ್ ಜಾಸ್ತಿ ಇದೆ, ಮಾರಾಟ ಸೇಲ್ ಕಮ್ಮಿ ಇದೆ, ಹಂಗಾಗಿದೆ ಸರ್. ನಿನ್ನೆಯಿಂದ ಓಪನ್ ಆಗಿದೆ ಇದು. ಇನ್ನೂ ಒಂದು ವಾರ ಇರ್ತೀವಿ, ಇನ್ನೊಂದು ವಾರ ಇರ್ತೀವಿ. ಸ್ವಲ್ಪ ಡಲ್ ಇದೆ, ಅದೇ ಇನ್ಮೇಲೆ ನೋಡಬೇಕು, ಇನ್ಮೇಲೆ ಅಲ್ವಾ ಸ್ಟಾರ್ಟು. ಇನ್ಮೇಲೆ ನಾಳೆಯಿಂದ ಗೊತ್ತಾಗ್ತದೆ, ನಾಡ್ದೆಲ್ಲ ಬಂದರೆ ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಪುಟ್ಟರಾಜು ಅಂತ ಸರ್. ನೆಕ್ಸ್ಟು ಸರ್ ಬೆಂಗಳೂರು ಓಕೆ. ಲಿಂಗರಾಜ್ ಅಂತ 20 ರೂಪೀಸ್ ಐಟಮ್ ಎಲ್ಲ ಐತೆ, ಫ್ಯಾನ್ಸಿ ಐಟಮ್ ಮಕ್ಕಳಿಗೆ. ಆಮೇಲೆ ಮನೆಗಾಗ ಸಾಮಾನೆಲ್ಲ 20 ರೂಪೀಸ್ ಎಲ್ಲ ಐತೆ. ಎಲ್ಲ ಬಡ್ಸು, ಎಲ್ಲ ನೆಲ್ ಪಾಲಿಸು, ಇದೆಲ್ಲ ಮಕ್ಳಿಗಾಗಂಥ ಐಟಮ್, ದೊಡ್ಡವ್ರಿಗಾಗಂಥ ಐಟಮು, ಮನೆಗೆ ಉಪಯೋಗ ಆಗೋದ ಐಟಮು ಎಲ್ಲ ಇಟ್ಟಿದ್ದೀವಿ ನಾವು. ವ್ಯಾಪಾರ ಇವಾಗ ಒಂದು ಸ್ವಲ್ಪ ಕಮ್ಮಿ ಐತೆ, ಆಮೇಲೆ ಕ್ರೌಡ್ ಜಾಸ್ತಿ ಆಗುತ್ತೆ. ಇದು ನಾವು ಒಂದು 6-7 ವರ್ಷದಿಂದ ನಾವು 6-7 ವರ್ಷದಿಂದ ಮಾಡ್ತೇವೆ. ಇಲ್ಲ, ಬರ್ತಾ ಇರುತ್ತೆ, ಜಾಸ್ತಿ ಇರುತ್ತೆ. ಹೋದ ವರ್ಷಕ್ಕಿಂತ ಈ ವರ್ಷ ಗ್ರ್ಯಾಂಡಾಗಿ ಮಾಡಿದ್ದಾರೆ, ಚೆನ್ನಾಗಿರುತ್ತೆ. ಹೌದು. ಆ ಕಡೆ ಬರ್ತೀವಿ ಅಂದರೆ ಟೇಸ್ಟ್ನರಿ ಐಟಮ್ ಐತೆ ನೋಡಿ, ನಮ್ಮದೇನೆ. ಹೌದು, ಟಾಯ್ಸ್ ಐಟಮ್ ಐತೆ, 100 ರೂಪೀಸಿದ್ದು. ಹೌದು. ನಮ್ಮದು ಕೊಳ್ಳೇಗಾಲ. ನೆಕ್ಸ್ಟು ನಾವು ಬೇರೆ ಕಡೆ ಹೋಗ್ತೀವಿ, ಬೆಂಗಳೂರು. ನಾವು ಬೆಂಗಳೂರಿಂದ ವರ್ಷ ಆಗ್ತೀವಿ ನಾವು. ಒಳ್ಳೆ ಜಾತ್ರೆ ಚೆನ್ನಾಗಾಗುತ್ತೆ, ವ್ಯಾಪಾರನೂ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ನಡೀಲಿ, ಜಾತ್ರೆ ಚೆನ್ನಾಗಾಗಲಿ ಅಷ್ಟೇ ಹೇಳಿ ಬಯಸ್ತೀವಿ. ನಮ್ಮದೆಲ್ಲ ಬೇರೆ ಬೇರೆ ರೇಟ್ಗಳು ಇದೆ. 500ಇಂದ 1200ವರೆಗೂ ಇದೆ. ವ್ಯಾಪಾರ ಚೆನ್ನಾಗಿ ಬರುತ್ತೆ, ಇನ್ನೂವರೆಗೂ ಸ್ಟಾರ್ಟ್ ಆಗಿಲ್ಲ. ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ವ್ಯಾಪಾರ. 6-7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ವ್ಯಾಪಾರ. ನಾವು ಇರ್ತೀವಿ, ಒಂದು 10 ದಿವಸ ಇರ್ತೀವಿ ನಾವು. ಕೆಲವರು ಒಂದು 15 ದಿವಸ ಇರ್ತಾರೆ, ನಾವು 10 ದಿವಸ ಇರ್ತೀವಿ. ನಮ್ಮದು ಇದೆ, ಇದು ನಮ್ಮದೇ ಅಂಗಡಿ, ವಾಚ್ ಅಂಗಡಿ. ಎಲ್ಲಿಂದ ಬಂದಿರೋದು ನೀವು? ನಾವು ಮಂಡ್ಯ. ಯಾವಾಗ ಬಂದ್ರಿ? ಬೆಳಗ್ಗೆನೆ ಬಂದ್ವಿ. ಏನೇನು ಶಾಪಿಂಗ್ ಮಾಡಿದ್ರಿ ಮೇಡಮ್? ತುಂಬ ಐಟಮ್ಸ್ ಎಲ್ಲ ಮಾಡಿದ್ವಿ, ಮನೆಗೆ ತಗೊಂಡ್ವಿ. ದೇವ್ರ ದರ್ಶನ ಆಯ್ತು? ಹಾಂ, ದೇವ್ರ ದರ್ಶನ ಆಯಿತು. ಎಷ್ಟು ಖುಷಿ ಆಯ್ತು ಮೇಡಮ್? ತುಂಬ ಖುಷಿ ಆಯಿತು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಇಲ್ಲೇ ಪಕ್ಕದ ಹಳ್ಳಿಯವರು, ಮಂಡ್ಯಕ್ಕೆ ಮದುವೆ ಆಗಿರೋದು. ತುಂಬ ವರ್ಷದಿಂದ ಬರ್ತೀವಿ. ಅಮ್ಮನ ದರ್ಶನ ಆಯ್ತಾ? ಹಾಂ ಆಯಿತು.